ತುಂಬ ಸರಿ ನಾವು ಕೆಲವು ಈವೆಂಟ್ಸ್ಗಳಿಗೆ ಹೋಗ್ತೀವಿ, ಮದುವೆಗಳಿಗೆ ಹೋಗ್ತೀವಿ. ಆವಾಗ ರಿಲೇಷನ್ನು, ಸ್ನೇಹಿತರು ಎಲ್ಲರೂ ಬಂದಿರ್ತಾರೆ. ಆವಾಗ ನಾವು ತುಂಬ ವಿಷಯಗಳ್ನ ಶೇರ್ ಮಾಡ್ಕೊಳ್ತೀವಿ. ಎಷ್ಟೋ ವಿಷಯಗಳು ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದ ವಿಷಯನ ಕೂಡ ನಾವು ಶೇರ್ ಮಾಡ್ಕೊಳ್ತೀವಿ. ಎಷ್ಟೋ ಸೀಕ್ರೆಟಾಗಿ ಇಟ್ಕೊಂಡಿರ್ತೀವಿ, ಆಮೇಲೆ ಹೇಳೋಣ ಅಂದ್ಕೊಂಡಿರ್ತೀವಿ. ಅಂಥ ವಿಷಯಗಳ್ನು ಕೂಡ ಶೇರ್ ಮಾಡ್ತೀವಿ. ಆವಾಗ ಶೇರ್ ಮಾಡಾದಮೇಲೆ ಮನೆಗೆ ಬಂದಮೇಲೆ ಯಾಕಾದರೂ ಹೇಳಿದ್ನೋ ನಾನು ಹೇಳ್ಬಾರ್ದಾಗಿತ್ತು, ಅವ್ರು ಏನು ಜೆಲಸಿ ಮಾಡ್ತಾರೋ ಅಂತ ಅನ್ನೋ ಚಿಂತೆ, ಆತಂಕ ಬರುತ್ತೆ. ಖಂಡಿತ ಅಂಥ ಚಿಂತೆ, ಆತಂಕ ಬೇಡ. ಯಾಕೆ ಅಂದರೆ ನೀವು ಮದುವೆ ಅಥವಾ ಯಾವುದೇ ಈವೆಂಟ್ಸ್ಗೆ ಹೋಗಿದಾಗ ಅಲ್ಲಿ ಪೂರ್ತಿಯಾಗಿ ಸಂತೋಷದ ಎನರ್ಜಿ ತುಂಬಿಕೊಂಡಿರುತ್ತೆ. ನಿಮಗೂ ಆ ಸಮಯದಲ್ಲಿ ತುಂಬ ಹ್ಯಾಪಿಯಾಗಿರ್ತೀರ. ಆ ಸಮಯದಲ್ಲಿ ನಿಮ್ಮ ರಿಲೇಷನ್ನು ಮತ್ತು ನಿಮ್ಮ ಫ್ರೆಂಡ್ಸು ಎಲ್ಲ ಸಿಕ್ಕಿದಾಗ ಅವರೂ ಅಷ್ಟೇ ಸಂತೋಷದಲ್ಲಿ ಎಲ್ಲರೂ ಅದೇ ಮೂಡಲ್ಲಿ ಇರ್ತೀರ. ಒಬ್ರಿಗೊಬ್ರು ತುಂಬ ಆತ್ಮೀಯವಾಗಿ ಮಾತಾಡ್ತಾ ಇರ್ತೀರ, ಖುಷಿಯಾಗಿ. ಆವಾಗ ನೀವು ನಿಮ್ಮ ಭಾವನೆಗಳ್ನ, ಎಮೋಷನ್ನ ರಿಲೀಸ್ ಮಾಡಿರ್ತೀರ, ಸಂತೋಷದಿಂದ ರಿಲೀಸ್ ಮಾಡಿರ್ತೀರ, ಬಿಟ್ಕೊಟ್ಟಿರ್ತೀರ. ಆ ಕಡೆಯಿಂದ ಕೇಳೋರು ಅಷ್ಟೇ ಅದನ್ನು ಸಂತೋಷದಿಂದ ರಿಸೀವ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಏನೂ ಆಗೋದಿಲ್ಲ. ಆ ಸಮಯದಲ್ಲಿ ನೀವು ಪ್ರೆಸೆಂಟು ಯಾವ ಎಮೋಷನಿಂದ, ಯಾವ ಎನರ್ಜಿಯಿಂದ ನಿಮ್ಮ ಭಾವನೆಗಳ್ನ ಬಿಡುಗಡೆ ಮಾಡಿರ್ತೀರ, ಅದೇ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅವರಿಗೆ ನಿಮಗೆ ಇರೋದ್ರಿಂದ ಖಂಡಿತ ಆ ಥರ ಏನೂ ಆಗಲ್ಲ. ನಿಮ್ಮ ಭಾವನೆಗಳ್ನ ಯೂನಿವರ್ಸ್ಗೆ ಕಳಿಸ್ದಂಗೆ. ಆದ್ದರಿಂದ ಒಳ್ಳೆಯದಾಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಲ್ಲ. ಹಾಗಾಗಿ ಆತಂಕ ಏನು ಬೇಕಾಗಿಲ್ಲ. ಖಂಡಿತ ಸಂತೋಷ ಸಮಯದಲ್ಲಿ ಹೇಳ್ದಂಥ ವಿಷಯಗಳು ಯಾವತ್ತಿಗೂ ನಿಮಗೆ ಕೆಟ್ಟದ್ದು ಮಾಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.